ಎಲ್ಲರಿಗೂ ನಮಸ್ಕಾರ. ಇಂದು ಮಹಾಶಿವರಾತ್ರಿ. ಇಂದು ನಾನು ಹೇಗೆ ಈ ದಿನವನ್ನು ಕಳೆಯುತ್ತೇನೆ, ಯಾವ ದೇವಸ್ಥಾನಕ್ಕೆ ಹೋಗುತ್ತೇನೆ ಮತ್ತು ಶಿವರಾತ್ರಿಯ ಮಹತ್ವವೇನು ಎಂಬುದನ್ನು ಈ ಬ್ಲಾಗಲ್ಲಿ ನೋಡೋಣ. ಶಿವನಿಗೆ ಅತಿ ಪ್ರಿಯವಾದದ್ದು ಬಿಲ್ಪತ್ರೆ. ತ್ರಿಗುಣಂ ತ್ರಿಗುಣಾಕಾರಂ ಅಂದರೆ ನಮ್ಮ 3 ಗುಣಗಳನ್ನು ಶಿವನಿಗೆ ಅರ್ಪಿಸುವುದು ಇದರ ಅರ್ಥ. ಮನೆಯಲ್ಲಿ ಪುಟ್ಟದಾಗಿ ಅಭಿಷೇಕ ಮಾಡಿ ಇಂದಿನ ದಿನವನ್ನು ಆರಂಭ ಮಾಡುತ್ತಿದ್ದೇನೆ. ಶಿವನೆಂದರೆ ಕೇವಲ ದೇವರಲ್ಲ, ಅದೊಂದು ಶಕ್ತಿ. ಶಿ ಎಂದರೆ ಮಂಗಳಕರ, ವ ಎಂದರೆ ನೀಡುವವನು. ಈ ರಾತ್ರಿ ಕೇವಲ ನಿದ್ದೆಗೆಡುವುದಲ್ಲ, ನಮ್ಮೊಳಗಿನ ಅಂಧಕಾರವನ್ನು ದೂರ ಮಾಡಿ ಜ್ಞಾನದ ಜ್ಯೋತಿಯನ್ನು ಬೆಳಗಿಸುವ ಸಮಯ. ಇಂಗು ಪೂಜೆಯನ್ನು ಮುಗಿಸಿ ನಂತರದಲ್ಲಿ ನನ್ನ ಡೈಲಿ ರುಟೀನನ್ನು ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆಯವರಿಗೆ ಬಿಸಿನೀರನ್ನು ಕಾಸಿ ಅವರಿಗೆ ಕೊಟ್ಟು ನಂತರ ಕಾಫಿ ಕುಡಿದು ನಾವು ದೇವಸ್ಥಾನಕ್ಕೆ ಹೋಗಲು ರೆಡಿ ಆದೆವು. ಇವತ್ತಿನ ದಿನ ತುಂಬ ವಿಶೇಷವಾಗಿರುವುದರಿಂದ ನಾವು ನಮ್ಮ ಮನೆಯ ದೇವರಾದ ಶ್ರೀವಾರಿ ಮಲ್ಲಿಕಾರ್ಜುನ ದೇವರ ದರ್ಶನ ಪಡೆಯಲು ಹೊರಟಿದ್ದೆವು. ಇಲ್ಲಿನ ಮಲ್ಲಿಕಾರ್ಜುನ ಸ್ವಾಮಿಯನ್ನು ನಂಬಿ ಬಂದಂತಹ ಭಕ್ತರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂತಹ ದೇವರು ಅಂತ ನಮ್ಮ ಯಜಮಾನರು ಹೇಳ್ತಿದ್ರು. ನಮ್ಮ ಮನೆಯವರು ನಾವು ಕೈಕಾಲು ಮುಖವನ್ನು ತೊಳೆದುಕೊಂಡು ದೇವಸ್ಥಾನದ ಕಡೆ ಹೊರಟೆವು. ದೇವಸ್ಥಾನದ ಆವರಣದಲ್ಲಿ ಕಾಲಿಡುತ್ತಲೇ ಮನಸ್ಸಿನಲ್ಲಿರುವ ಎಲ್ಲ ಆಯಾಸಗಳು ಮರೆತು ಹೋಯಿತು. ಹಾಗೆ ಒಂದೊಂದು ಮೆಟ್ಟಿಲನ್ನು ಏರುತ್ತಾ ಮಲ್ಲಯ್ಯನ ಕಡೆ ಹೊರಟೆವು. ನೋಡಿ ಇಲ್ಲಿ ಎಷ್ಟು ಜನರಿದ್ದಾರೆ. ಎಲ್ಲರ ಬಾಯಲ್ಲಿ ಒಂದೇ ಮಂತ್ರ, ಓಂ ನಮಃ ಶಿವಾಯ. ಗರ್ಭಗುಡಿಯ ಒಳಗೆ ಹೋಗಿ ದೇವರ ದರ್ಶನವನ್ನು ಪಡೆದು ಪುನೀತರಾದೆವು. ನೋಡಿ ಈ ಕಡೆ ನಮ್ಮ ಮನೆಯವರು ಯಾವ ಥರ ಗಂಧವನ್ನು ತೆಗೆಯುತ್ತಿದ್ದಾರೆ. ಸ್ವಲ್ಪ ಹೊತ್ತು ದೇವಸ್ಥಾನದ ಆವರಣದಲ್ಲಿಯೇ ಕುಳಿತುಕೊಂಡು ಮನಸ್ಸನ್ನು ಹಗುರ ಮಾಡಿಕೊಂಡು ನಂತರ ಮುಂದೆ ಹೊರಟೆವು. ನಾವು ನೆಕ್ಸ್ಟ್ ಎಲ್ಲಿ ಬಂದ್ವಿಪ್ಪ ಅಂದ್ರೆ ಲಡ್ಡು ಮುತ್ಯ ಅಜ್ಜನ ಮಠಕ್ಕೆ ಬಂದ್ವಿ ರೀ. ನಿಮಗೆಲ್ಲ ಲಡ್ಡು ಮುತ್ಯ ಅಜ್ಜನ ಪವಾಡಗಳೆಲ್ಲ ಗೊತ್ತದವಂತ ಅನ್ಕೋತೇನ್ರಿ. ಬಾಗಲಕೋಟೆಯ ಆರಾಧ್ಯ ದೈವ ಅಂತ ಇವ್ರನ್ನ ಕರೀತಾರ್ರಿ. ಲಡ್ಡು ಮುತ್ಯ ಅಜ್ಜ ಯಾವುದಾದ್ರೂ ಅಂಗಡಿ ಮುಂದೆ ನಿಂತ್ರ ಅಥವಾ ಅಲ್ಲಿಂದ ಏನಾದರೂ ತಗೊಂಡ್ರ ಆ ವ್ಯಾಪಾರ ಇಮ್ಮಡಿ ಆಕ್ಕೇತಿ ಎಂಬುದು ಅಲ್ಲಿ ಭಕ್ತರ ನಂಬಿಕೆ ಆಗಿತ್ರಿ. ಇನ್ನೂ ಅನೇಕ ರೀತಿಯ ಪವಾಡಗಳು ಅದಾವಂತ ಹಿರಿಯರು ಹೇಳುತ್ತಾರೆ. ಅಜ್ಜನ ದರ್ಶನ ಪಡೆದು ನಾವು ನಮ್ಮೂರ ಕಡೆ ಹೊರಟೆವು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.